ಆಸೆ ದುಃಖ ಪರಮ ಸುಖ. ಯಾರ ಸುಖವನ್ನು ಬಯಸುತ್ತಾರೆ ಅವರಿಗೆ ಆ ದುಃಖವೇ ಪ್ರಾಪ್ತಿಯಾಗಬಾರದು. ಹೇ ರಾಜೇಂದ್ರನೇ, ಅದರಲ್ಲಿ ಪರಸ್ಪರ ಆಸೆ ಪ್ರಾಣ ಜ್ಯೋತಿದೆ ಎಂಬಂತೆ ಶ್ರೀ ಅಪೇಕ್ಷ ಮಹಾಪ್ರಾಣಕ್ಕೆ ಸಮೀಕ್ಷಿದ ಕಾಲಕ್ಕೆಂದು ಹೇ ರಾಜೇಂದ್ರನೇ, ಪಟ್ಟದ ಪ್ರಾಣಿಯಾದ ಮಂತ್ರಿ ಪೂರ್ವಜರ ಮಹತ್ವವಿರುತ್ತದೆ. ಇದ್ದಂತೆ ಇರಲಿ ಇಂಥ ಘೋರ ಕಾಂತರದಲ್ಲಿ ಓರ್ವಳೆ ಸ್ತ್ರೀಗಳು ಇರಬೇಕಾದರೆ ಅವಳು ಎಂಥ ಸ್ತ್ರೀಗಳು ಇರಬೇಕು ವಿಚಾರಿಸು. ಹೇ ರಾಜೇಂದ್ರನೇ, ತರಬೇಕಾದರೆ ನಾನು ಏನು ಹೇಳಲಿ ರಾಜ? ಛತ್ರಪತಿಯಾದ ರಚನೆ ಕೇಳು. ಎಲ್ಲ ಸಾಮರ್ಥ್ಯಕ್ಕೆ ಏನು ಕೇಳಿರುವುದು? ಸ್ತ್ರೀಲೋಕದ ಸ್ತ್ರೀಯರೇ ಎನ್ನಾಗಿ ಮಲಾಗ್ತರೆ. ಹೇ ರಚನೆ, ಹೇ ರಾಜೇಂದ್ರ, ಬರದಿದ್ದರೆ ನಮ್ಮ ಒಳಂಬರೆಯಲ್ಲಿ ಅವರನ್ನು ಕೆಳಬಿಡಿದು ಹೇಳುವ ತನ್ನ ರಚನೆ ಕಣದಲ್ಲಿ ಕೂರದೆ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಆನೆಗೆ ಕೋಶವೇ ಮೂಲ, ಜ್ಞಾನಕ್ಕೆ ರಾಜನೇ ಮೂಲ. ಮಾಡತಕ್ಕದೇನೆಂದರೆ ಪರತ್ವೇ ಪಡುವವರಿಗೆ ಪರ ಕಷ್ಟವೇ ಇದ್ದಂತಾಗಲಿ. ಹೇ ರಾಜೇಂದ್ರನೇ, ಸಚ್ಚಿದಾನ ಕೃಪೆ ಇದ್ದಂತಾಗಲಿ. ಈಗಲೇ ಹಿಮಾಲಯಕ್ಕೆ ಹೊರಡುವನು ಅಪ್ಪಣೆಯನ್ನು ಕೊಡು ದೇವ. ಮಂತ್ರಿಗಳೇ, ಈಗಲೇ ನಿನ್ನ ಜಾಗೃತಿ ಅಪ್ಪಣೆ ಕೊಡುವರು. ಅವರಿಗೆ ಅವಲಂಬನೆಯನ್ನು ಹೇಳಿ ಶ್ರಮನೆ ಪ್ರಾಣದಲ್ಲಿ ಕೂರಬೇಕು. ಹೇ ರಾಜೇಂದ್ರ ಭೂಪತಿ, ಸರ್ಪಿನ ಮಸ್ತಕದಲ್ಲಿರುವ ರಕ್ತವು ಹುಲಿಯ ಪಾದಗಳಲ್ಲಿರುವ ಪತ್ತಿ ವೃತ್ತೆಯ ಕೋಶಗಳ ಅವರ ಅಸೂನಿಯರಾಗಲೇ ವಶವಾಗುವುದರೆ ರಾಜರೇ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಸಾಧ್ಯವಿಲ್ಲ. ಅರ್ಮಕರ ಭಯವಿಲ್ಲದೆ, ಘೋರ ಮೃಗಗಳ ಭಯವಿಲ್ಲದೆ, ವಿಷ ಜಂತುಗಳ ಭಯವಿಲ್ಲದೆ ಈ ನಿರ್ಭಯಳದ ನಿರಾಕರಿಯು ನಮ್ಮಂತ ಅದಮ್ಮ ರಕ್ಕಸರಿಗೆ ವಶವಾಗಬಲ್ಲಳೆ. ಸಾರಥಿ, ಹೇ ರಾಜೇಂದ್ರೇ, ನಾಶಕೊಳಗೆ ಇಂಥ ಭ್ರಮೆಯು ತಾನಾಗೆ ಬಂದೋಗಲು ಆರ ಪ್ರಯತ್ನವೇನಿದೆ. ರಾಜ ಆಜ್ಞೆ ಉಲ್ಲಂಘಿಸಲು ಬರುವುದಿಲ್ಲ. ರಾಜರೇ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಕೃಪೆ ಇದ್ದಂತಾಗಲಿ. ಬೇಗನೆ ಹಿಮಾಲಯಕ್ಕೆ ರಥ ನೋಡಿ ಅಂತ ನಮ್ಮ ಸಾರಥಿ ಅತಿ